Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Ephesians chapter 5 verse 20. In the name of our Lord Jesus Christ, always give thanks for everything to God the Father. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಿ. ನನ್ನ ಪ್ರಿಯ ದೇವಜನರೇ, ಇವತ್ತು ದೇವರು ನಮಗೆ ತಿಳಿಸುತ್ತಾ ಇರುವ ವಾಕ್ಯ, ನಾವು ಯಾವಾಗಲೂ ಮತ್ತು ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ದೇವರಿಗೆ ಸ್ತೋತ್ರ ಮಾಡಬೇಕು. ಯಾರ ಹೆಸರಿನ ಮೇಲೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಾವು ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ಇವತ್ತು ನಮಗೆ ತಿಳಿಸಲ್ಪಡ್ತಾ ಇದೆ. ಯಾವಾಗಲೂ ನಾವು ಆತ್ಮ ಸಂಬಂಧವಾದ ಪದಗಳಿಂದ ನಮ್ಮ ಹೃದಯಗಳಲ್ಲಿ ಗಾನ ಮಾಡುತ್ತಾ, ಕೀರ್ತನೆ ಹಾಡುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸುವಂತವರಾಗಿರಬೇಕು. ದೇವರನ್ನು ಸ್ತುತಿಸಿರಿ ಎನ್ನುವ ಪದ ಸತ್ಯವೇದದಲ್ಲಿ ಅನೇಕ ಕಡೆ ಬರೆದಿರುವುದನ್ನು ನಾವು ನೋಡುತ್ತೇವೆ. ಯಾರು ಕೃತಜ್ಞತೆಯುಳ್ಳವರಾಗಿರುತ್ತಾರೋ ಅವರು ದೇವರಿಗೆ ಯಾವಾಗಲೂ ಸ್ತೋತ್ರ ಮಾಡುವಂತವರಾಗಿರುತ್ತಾರೆ. ನಾವು ಕೂಡ ಕೃತಜ್ಞತೆಯುಳ್ಳವರಾಗಿರಬೇಕು, ದೇವರಿಗೆ ಯಾವಾಗಲೂ ಸ್ತೋತ್ರ ಮಾಡುವಂತವರಾಗಿರಬೇಕು. ಆದರೆ ಯಾರು ಕೃತಜ್ಞರೋ ಅವರು ಯಾವಾಗಲೂ ದೇವರಲ್ಲಿ ಗುಣಗುಟ್ಟುವಂತವರಾಗಿದ್ದಾರೆ. ಕ್ರೈಸ್ತರ ಜೀವಿತದಲ್ಲಿ ಸ್ತೋತ್ರ ಮಾಡುವಂಥದ್ದು ಒಂದು ಉತ್ತಮವಾದ ಕಾರ್ಯವಾಗಿದೆ ಪ್ರಿಯರೇ. ಆದುದರಿಂದ ನಾವು ಯಾವಾಗಲೂ ಕರ್ತನಿಗೆ ಸ್ತೋತ್ರ ಸಲ್ಲಿಸುವಂಥವರಾಗಿರಬೇಕು. ಈ ಸ್ತೋತ್ರ ಎಂದು ಹೇಳುವಾಗ ಕರ್ತನಿಗೆ ಮತ್ತು ನಮಗೆ ಇನ್ನೂ ಸಮೀಪಕ್ಕೆ ಕರೆದೊಯ್ಯುವಂತಹ ಒಂದು ಪದವಾಗಿದೆ. ದೇವರನ್ನು ಸ್ತುತಿಸುವಾಗ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಚಿಕ್ಕ ವಯಸ್ಸಿನಿಂದ ಇಲ್ಲಿಯ ತನಕ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ನೆನಪಿಗೆ ತಂದುಕೊಂಡು ನಾವು ಹೃದಯ ತುಂಬಿದವರಾಗಿ ಕೃತಜ್ಞತೆಯಿಂದ ದೇವರನ್ನು ಸ್ತುತಿಸುವಂಥವರಾಗಿರಬೇಕು. ಇಷ್ಟರವರೆಗೆ ಒಳ್ಳೆಯದನ್ನು ಮಾಡಿರುವಂಥ ದೇವರು ಇನ್ನು ಮುಂದೆಯೂ ಕೂಡ ಒಳ್ಳೆಯದನ್ನೇ ನನ್ನ ಜೀವಿತದಲ್ಲಿ ಮಾಡುವರು ಎಂಬುದಾಗಿ ನಾವು ವಿಶ್ವಾಸದಿಂದ ಕರ್ತನನ್ನು ಸ್ತುತಿಸುವಂಥವರಾಗಿರಬೇಕು. ಯಾರು ಸ್ತೋತ್ರ ಮಾಡುತ್ತಾರೋ ಅವರು ಕರ್ತನನ್ನು ಮಹಿಮೆ ಪಡಿಸುವಂಥವರಾಗಿದ್ದಾರೆ. ಸ್ತೋತ್ರ ಎಂದು ಹೇಳುವಂಥದ್ದು ದೇವರ ಒಳ್ಳೆಯ ಕಾರ್ಯಗಳನ್ನು ನೆನಪಿಸುವಂಥದ್ದಾಗಿದೆ. ದೇವರು ಆಕಾಶ, ಭೂಮಿ, ಸಾಗರ, ಅರಣ್ಯ ಇವೆಲ್ಲವನ್ನು ಎಷ್ಟು ರಮ್ಯವಾಗಿ ಸೃಷ್ಟಿಸಿದ್ದಾರೆ. ಇದನ್ನು ನೆನೆಸಿ ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ ನಾವು ಆತನಿಗೆ ಮಹಿಮೆ ಪಡಿಸುವಂಥವರಾಗಿರಬೇಕು. ಹಳೆಯ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅನೇಕ ಬಾರಿ ಈ ಸ್ತೋತ್ರ ಎನ್ನುವ ಪದವು ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನ ಇಬ್ಬಿಬ್ಬರಾಗಿ ಸೇವೆಗೆ ಕಳುಹಿಸಿದಾಗ ಅವರು ಸಂತೋಷವಾಗಿ ಹಿಂತಿರುಗಿ ಬಂದದ್ದನ್ನು ಕಂಡು ನಮ್ಮ ಯೇಸು ಸ್ವಾಮಿ ತಂದೆಯಾದ ದೇವರನ್ನು ನೋಡಿ ಸ್ತೋತ್ರ ಮಾಡಿ, ತಂದೆಯೇ ನೀನು ರಕ್ಷಣೆಯನ್ನು ಲೋಕದ ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ ದೇವರಿಗೆ ಸ್ತೋತ್ರ ಮಾಡಿದರು. ಕಡೇ ರಾತ್ರಿ ಭೋಜನದಲ್ಲಿಯೂ ಕೂಡ ಆತನು ಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿದನು. ಆತನು ತನ್ನ ಶಿಲುಬೆಯ ಮರಣದ ತನಕ ಸ್ತೋತ್ರ ಮಾಡುತ್ತಲೇ ಇದ್ದನು. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಕೂಡ ಯಾವಾಗಲೂ ಕರ್ತನಿಗೆ ಸ್ತೋತ್ರ ಮಾಡುವಂಥವರಾಗಿರಬೇಕು. ದೇವರಿಗೆ ಸ್ತೋತ್ರ ಮಾಡುತ್ತಾ ಇರುವಾಗ ದೇವರ ಕೃಪೆ ನಮ್ಮ ಮೇಲೆ ಇಳಿದು ಬರುತ್ತದೆ, ದೇವರ ಕೃಪಾತಿಶಯ ನಮ್ಮ ಮೇಲೆ ಇಳಿದು ಬರುತ್ತದೆ, ದೇವರ ಅನುಗ್ರಹ ನಮ್ಮ ಮೇಲೆ ಇಳಿದು ಬರುತ್ತದೆ. ದೇವರ ಅನುಗ್ರಹ ಯಾವಾಗಲೂ ದಾವೀದನೊಂದಿಗೆ ಇದ್ದುದರಿಂದ ಅವನು ಎಲ್ಲಿ ಹೋದರೂ ಕೂಡ ಅವನಿಗೆ ಜಯ ದೊರಕುತ್ತಾ ಇತ್ತು. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಕೂಡ ದೇವರಿಗೆ ಯಾವಾಗಲೂ ಸ್ತೋತ್ರ ಮಾಡೋಣ. ದೇವರ ಕೃಪೆ, ದೇವರ ಅನುಗ್ರಹ ನಮ್ಮ ಮೇಲೆ ಇಳಿದು ಬರುತ್ತದೆ. ಆಗ ನಾವು ಜಯದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ಬಾಲ್ಯದಿಂದ ಇಲ್ಲಿಯವರೆಗೆ ನೀವು ಮಾಡಿರ್ತಕ್ಕಂಥ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಿನ್ನನ್ನು ಕೊಂಡಾಡುತ್ತೇವೆ ದೇವ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನೀನು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಕಾರ್ಯಗಳಿಗಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ಅಪ್ಪ, ಈ ವಾಕ್ಯ ಕೇಳಿಸಿಕೊಡುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಯಾವಾಗಲೂ ನಮ್ಮ ಹೃದಯದಲ್ಲಿ ಸ್ತೋತ್ರ ಪದಗಳನ್ನು ಹಾಡುವಂಥವರಾಗಿ, ನಿನ್ನನ್ನು ಕೊಂಡಾಡುವಂಥವರಾಗಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.